BE ME ಎಷ್ಟು ಜನ ಆಗಿದ್ದಾರೆ, ಅವೊಮ್ಮೆ ಎಲ್ಲ ತೆಗಿಬೇಕಾಗಿದೆ. ಅವ್ರು 17% ಇದ್ದಾಗ ಎಷ್ಟು ಜನ ಆದರು, ಅವ್ರು 17% ತಕ್ಕಂಗೆ ಆಗ್ಯಾರಣ. ಅಲ್ಲೂ ಇಲ್ಲರಿ. ನಾ ಯಾಕೆ ಮೊದಲು ಹೇಳ್ತಾ ಇದ್ದೀನಿ, ನೀವು ಅದನ್ನು ಜಾಗೃತಿ ಮಾಡ್ತಾ ಇಲ್ಲ. ಬರೀ ಮಾತಾಡ್ತೀರಿ, ಒಂದು ಸಭೆದಾಗ ಕರೀತಾರೆ, ಎಲ್ಲ ಕೊಡ್ತಾರೆ, ನಿಮಗೆ ಗಾಡಿ ಕೊಡ್ತಾರೆ, ಬರ್ತೀರಿ, ಕೊಡ್ತೀರಿ, ಮಾತಾಡ್ತೀರಿ, ಹೋಗ್ತೀರಿ. ಅಲ್ಲಿ ಕೇಳಿದವ್ರು ಅವರು ಯಾರೋ ಬಂದಿರ್ತಾರೆ ಗುಂಪಿನಾಗ, ಗೋವಿಂದ ನಡಿ. ಇವತ್ತು SR ಹಿರೇಮಠ್ ಅಂತವರು, ಬರು ರಾಮಚಂದ್ರಪ್ಪ ಅಂತವರು, ನಮ್ಮ ಪ್ರಶಾಂತ್ ಭೂಷಣ್ ಅಂತವರು, ಇನ್ನೂ ಅನೇಕರು ಇದ್ದಾರೆ. ಹುಡುಗಬೇಕು, ವೇದ ಪಾಟಗರ್ ಅಂತ ಹೇಳಬೇಕು ಇದ್ದಾರೆ. ಇವರು ಜನರ ಸಮೀಪ ಹೋಗ್ಬೇಕಾಗಿದೆ, ಜನರಿಗೆ ತಿಳಿಸಿ ಹೇಳಬೇಕಾಗಿದೆ, ಜನರು ಜಾಗೃತಿ ಮಾಡಬೇಕಾಗಿದೆ. ಶಿಕ್ಷಣ ಇಲ್ಲ ಎಲ್ಲರೂ ಶಿಕ್ಷಣ, ಹೈಯರ್ ಎಜುಕೇಷನ್ ಬೇಕಂತೇಳಿ ಫ್ರೀ ಆಗಬೇಕು ಎಲ್ಲರಿಗೂ. ನೀವು ಯಾಕೆ ಒತ್ತಡ ತರ್ತಲ್ಲ ಸಿದ್ದರಾಮಯ್ಯ ಮೇಲೆ? ಸಿದ್ದರಾಮಯ್ಯರಿಗೆ ಗೊತ್ತಿರ್ತದೆ. ಈಗ ನಿಮ್ಮ ಮಾತು ಕೇಳೋರು ಸಿದ್ದರಾಮಯ್ಯ, ಅವಳದರಂದು ಕೇಳೋದಿಲ್ಲ. ಎಲ್ಲರೂ ಎಜುಕೇಷನ್ ಬೇಡ ಆಗ್ಯದ. ನೀವು ಶಾಣ್ಯರಾದ್ರೆ, ಬಿದ್ದು ಸಮುದಾಯ ಶಾಣೆ ಆದ್ರೆ, ಜಾಣ ಆದ್ರೆ ಅವ್ರಿಗೆ ಒಯ್ರಿ ಅಂತ ಗೊತ್ತದ. ಮತ್ತು ನೀವು ಎಲ್ಲ ದೊಡ್ಡ ಮಾತಾಡ್ತೀರಿ, ಮಾತಾಡಿ ಎದ್ದು ಹೋಗಿಬಿಡ್ತೀರಿ. ಇದನ್ನು ಬೇಸಿಕ್ ಎಜುಕೇಷನಲ್ಲಿ ಸಿಗಬೇಕಲ್ಲ. ಅಲ್ಲೋ ಇಲ್ಲೊಬ್ರು ಯಾರೋ ಪಾಪರು ಕಲಿತಾರೆ, ಅವ್ರು ಮುಂದೆ ಬರ್ತಾರೆ, ಹೇಳಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೂ ಧ್ವನಿ ಆಗೋದಿಲ್ಲ, ಪಾಪ ಶಕ್ತಿ ಸಾಲೋದಿಲ್ಲ. ಒಗ್ಗಟ್ಟಿನಲ್ಲಿ ಬಲ ಅಂತ ಹೇಳ್ತೀರಿ, ಒಗ್ಗಟ್ಟು ಮಾಡೋಕ್ಕೆ ನೀವು ಪ್ರಯತ್ನ ಮಾಡೋದಿಲ್ಲ. ಇವತ್ತು ರೈತ ಸಂಘದ ಪಾಪ ಹುಡುಗರು ಓಡಾಟ ಮಾಡ್ತಾಯಿದ್ರು, ಅವ್ರಿಗೆ ಹೋಗಿ ಬೆಂಬಲ ನೀಡಿ, ಅವ್ರ ಜೊತೆ ಅವು ಅಡ್ಡಾಡಿ ತಿಳಿಸಿ ಹೇಳಿ, ರೈತನಪ್ಪ ಈ ದೇಶದ ಬೆಂಬಲ ಆರ್ಥಿಕ ಅಲ್ಲೇ ಹೇಳಕ್ಕೆ ಸಾಧ್ಯ. ನೀವು ಯಾಕೆ ಹೇಳಕ್ಕೆ ಹೋಗ್ತಿಲ್ಲ? ದಲಿತರಿಗೂ ಸಹಿತ ನೀವು ಓದಬೇಕು, ಮಾಡಬೇಕು, ಚೆನ್ನಾಗಿ ಓದ್ರಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಸರ್ಕಾರದ ಪ್ರೆಷರ್ ಹಾಕಿ ಈಗೇನಾಗಬೇಕಾಗಿದೆ. ಗಾಂಧೀಜಿಯವರು ಇಷ್ಟೆಲ್ಲ ಮಾತಾಡ್ತೀರಿ, ಗಾಂಧೀಜಿಯವ್ರ ಬದ್ದಲ್ಲ. ಗಾಂಧೀಜಿಯವರ ಅರ್ಥ ನೀತಿ ಬಗ್ಗೆ ನೀವು ಯಾಕೆ ಮಾತಾಡೋದಿಲ್ಲ? ಒಕ್ಕಲ್ತನಕ್ಕೆ ಮಾರ್ಕೆಟ್ ಮಾಡಿಕೊಡಂತ ಯಾಕೆ ಹೇಳೋದಿಲ್ಲ? ಸಿದ್ದರಾಮಯ್ಯನವರು ನಿಮ್ಮಂಥವ್ರು ಹೇಳಿದ್ರೆ ಕೇಳ್ತಾರೆ. ಅವರು ಕೃಷ್ಣ ಹೇಳಿದಂಥ ಭಗವದ್ಗೀತೆ ಆಯಿತು, ನಮ್ಮಂಥವ್ರು ಹೇಳಿದ ಭಗವದ್ಗೀತೆ ಆಗ್ತಾ ಇರಲಿಲ್ಲ. ಯಾಕಂದರೆ ಕೃಷ್ಣ ಅಂತ ವ್ಯಕ್ತಿತ್ವ ಇತ್ತು, ಹಂಗೆ ನಿಮ್ಮಂಥ ವ್ಯಕ್ತಿತ್ವದ ಇವತ್ತು ತಿಳಿಸಿ ಹೇಳಿ ಸಿದ್ದರಾಮಯ್ಯನವ್ರಿಗೆ. ರೈತರಿಗೆ ಮಾರ್ಕೆಟ್ ಮಾಡಿಕೊಡಪ್ಪ, ಅದನ್ನು ಆದೇಶ ಕೆಲಸ ಮಾಡಿರಿ ಅಂತ ಹೇಳಬೇಕು.